ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ಗಿರೀಶ್ ಅಂದ್ಬಿಟ್ಟು ನಮ್ದು 8ನೇ ಮೈಲಿ ಬಗಲಗುಂಟೆ. ನಮ್ಮ ತಾಯಿ ಶಾಂತಮ್ಮ ಒಂದು 6 ತಿಂಗಳಾಯ್ತು. ಅದೇ ಇದು ಪೆಟ್ ಸಿಟಿ ಸ್ಕ್ಯಾನ್, ಇದು ಸಿಟಿ ಸ್ಕ್ಯಾನ್, ಪೆಟ್ ಸಿಟಿ ಸ್ಕ್ಯಾನ್ ಇದೆಲ್ಲ ಮಾಡಿದ್ಮೇಲೆ ಗೊತ್ತಾಯ್ತು. ಗ್ಯಾಸ್ಟ್ರಿಕ್ ಒಂದು ಟ್ಯಾಬ್ಲೆಟ್ ತಗೊಂತಿದ್ರು. ಏಕ್ದಮ್ ಒಂದು 6 kg ಡೌನ್ ಆಗಿದ್ರು ಒಂದೇ ಸಲ ಸಡನ್ ಆಗಿ. ಅದನ್ನ ಚೆಕ್ ಮಾಡ್ಸಕ್ಕೆಲ್ಲ ಹಾಸ್ಪಿಟಲ್ಗೆಲ್ಲ ತೋರಿಸಿದ್ಕೆ ಆಮೇಲೆ ಈ ಟೆಕ್ಸ್ಟ್ ಸಿಟಿ ಸ್ಕ್ಯಾನ್ ಮಾಡಿಸಿ, ಆಮೇಲೆ ಪೆನ್ ಸಿಟಿ ಸ್ಕ್ಯಾನ್, ಆಮೇಲೆ ಇನ್ನೊಂದು ಸ್ಕ್ಯಾನ್ ಮಾಡ್ಸಕ್ ಹೇಳಿದ್ರು. ಅದೆಲ್ಲ ಮಾಡಿಸ್ಮೇಲೆ ಚಿಕ್ಕಬಳ್ಳಾಪುರ ಹೋಗಿದ್ರಿ. ಅಲ್ಲಿ ಟ್ರೀಟ್ಮೆಂಟ್ ಇರ್ಲಿಲ್ಲ. ಅಲ್ಲಿ 3 ತಿಂಗಳು ಅಲ್ಲೇ ಟೈಮ್ ವೇಸ್ಟ್ ಆಯ್ತು. ನಮ್ಗೆ ತುಂಬಾ ಲೇಟ್ ಆಗ್ತಾ ಇತ್ತು, ಆಗ್ಲಿಲ್ಲ. ಆಮೇಲೆ ಸೀದಾ ಅಲ್ಲಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ಸ್ರಿ. ಅಲ್ಲೊಂದು 6 ಡೋಸ್ ಕೊಡ್ಸಿದ್ರಿ ಕೀಮಾ. ಅದಾದ್ಮೇಲೆ ಇವಾಗ ಫೈನಲ್ ಹಾಸ್ಪಿಟಲ್ ತೋರಿಸಿದ್ರಿ. ಅಲ್ಲಿ ಕೀಮಾ ಏನು ಕೊಟ್ಟಿಲ್ಲ, 1 ತಿಂಗಳು ಬಿಟ್ಟು ಬನ್ನಿ ಅಂತ ಮೆಡಿಸಿನ್ ಕೊಟ್ಟಿದ್ರು ಅಷ್ಟೇ. ಅನ್ನನಾಳ ಕ್ಯಾನ್ಸರ್ ಅಂತ. ಇಲ್ಲಿ ಏನ್ ಅಭ್ಯಾಸ ಇಲ್ಲ ಅವ್ರಿಗೆ, ಏನಿಲ್ಲ. ಸುಮಾರಾಗಿದ್ದಾರೆ ಮೇಡಮ್ ಅಷ್ಟೇ. ಊಟ ಒಂದೊಂದ್ಸಲ ರೈಸ್ ಎಲ್ಲ ತಿಂತಾ ಇದ್ರು. ಇವಾಗ ಗಂಜಿ ಮುದ್ದೆ ತಿಂತಾರೆ, ಜ್ಯೂಸ್ ಎಲ್ಲ ಕುಡಿತಾರೆ, ಎದ್ದೋಡಾಡ್ತಾರೆ. ಅದೇ ವಾಶ್ರೂಮ್ಗೆ ಹೋಗಿ ಬರ್ತಾರೆ, ಜಾಸ್ತಿ ವಾಕ್ ಮಾಡಲ್ಲ, ಕುತ್ಕೊಂತಾರೆ ಅಷ್ಟೇ. ನಾವು ಅದೇ ಸೋಷಿಯಲ್ ಮೀಡಿಯಾ ನಮ್ಮ ಮಾವ ಫೋನಲ್ಲಿ ನೋಡಿ ವಿಡಿಯೋ ಮುಖಾಂತರ ತಿಳ್ಕೊಂಡು ಅದೇ ಡಾಕ್ಟರ್ ಹೇಳಿದ್ದಾರೆ, ಈ ತರ ಕೊಡಿ, ಸ್ಪೆಂಡ್ ಮಾಡಿದ್ದಾರೆ, ಈ ತರ ಕೊಡಿ, ಊಟ ಎಲ್ಲ ಕೊಡಿ, ನಾನ್ ವೆಜ್ ಎಲ್ಲ ಏನು ಕೊಡ್ಬೇಡಿ, ಬೇಸಿರೋ ತರಕಾರಿ ಎಲ್ಲ ಕೊಡಕ್ ಹೇಳಿದ್ದಾರೆ. ಯಾರಿಗೂ ಇಲ್ಲ. ನಮ್ಮ ನಮ್ಮ ತಾಯಿಯವ್ರ ತಂದೆಗೆ ಏನಾನ ಇತ್ತು ಅನ್ಸುತ್ತೆ. ಟಿಬಿ ಇತ್ತು, ಕ್ಯಾನ್ಸರ್ ಇದೆಯೇನೋ ಗೊತ್ತಿಲ್ಲ. ನಮ್ಮ ಮಾವ ಹೇಳ್ತಿದ್ರು, ಮೋಸ್ಟ್ಲಿ ಇದ್ರು ಇರ್ಬೋದೇನೋ. ಗೊತ್ತಿದೆ ಪೇಷಂಟ್, ತಾಯಿ ಗೊತ್ತಿದೆ. ಭಯನೂ ಪಟ್ಕೊಂಡಿಲ್ಲ ಅವರು. ಅದೇ ಹಿಂಗಾಗ್ಬಿಟ್ನಲ್ಲ ಹತ್ರ ಅಂತ ಅವ್ರಿಗೆ ಮನೆ ಚಿಂತೆ ಅಷ್ಟೇ, ಮಕ್ಳ ಚಿಂತೆ, ಮೊಮ್ಮಕ್ಳ ಚಿಂತೆ ಅಷ್ಟೇ. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.